ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಪವಿಕಿರಣ್. ಇದು ನನ್ನ ಫಸ್ಟ್ ಡೇ ಕ್ಲೌಡ್ ಕಿಚನ್, ಫಸ್ಟ್ ಜರ್ನಿ. ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ರಾಯರ ಆಶೀರ್ವಾದ ಇದೆ ಅಂದ್ಕೊಳ್ತೀನಿ. ನಾನು ನಂಬಿರೋ ರಾಯರು ಯಾವತ್ತೂ ನನ್ನ ಕೈ ಬಿಡಲ್ಲ. ಈಗ ಸ್ಟಾರ್ಟ್ ಮಾಡಿದಾಗ ಈ ಬಿಸ್ನೆಸ್ಸು ನನಗೇನೇನೂ ಗೊತ್ತಿರಲಿಲ್ಲ. ತುಂಬಾ ಬೇಜಾರಾಯಿತು. FSSAI ಲೈಸೆನ್ಸ್ ಕೂಡ ತುಂಬ 1 ವೀಕ್ ಅಪ್ಡೇಟ್ ಮಾಡಿದ್ದೆ, ರಿಜೆಕ್ಟ್ ಆಗ್ತಾನೇ ಇತ್ತು. ಮತ್ತೆ ಅಪ್ಡೇಟ್ ಮಾಡಿ ಲಾಸ್ಟಲ್ಲಿ ಸಕ್ಸಸ್ ಆಯಿತು. ಸರ್ಟಿಫಿಕೇಟ್ ಕೂಡ ಬಂತು. ಮತ್ತು ಸ್ವಿಗ್ಗಿಗೆ ಆನ್ ಬೋರ್ಡಿಂಗ್ ಫೀಸ್ ಪೇ ಮಾಡಿಕೊಂಡು ಜಾಯಿನ್ ಆದೆ. ಅದ್ರಲ್ಲಿ ಕೂಡ ತುಂಬಾ ಕಷ್ಟ ಆಯಿತು. ಸ್ಟಾರ್ಟಿಂಗ್ ಏನೇನು ನನಗೆ ಗೊತ್ತಾಗಲಿಲ್ಲ, ಹೆಂಗೆ ಏನು ಅಂತಂದ್ಬಿಟ್ಟು. ಮತ್ತು ಅದರಲ್ಲೂ ತುಂಬಾ ಎರರ್ ಬಂತು, ರಿಜೆಕ್ಟ್ ಆಯಿತು. ಬೇಜಾರು ಕೂಡ ಆಯಿತು, ಅಯ್ಯೋ ರಿಜೆಕ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ನನಗೇನು ಬೇಡ, ಮಾಡೋದೇ ಬೇಡ ಅಂತ ಇಲ್ಲೇ ಕ್ವಿಟ್ ಮಾಡೋಣ ಅಂತಿದ್ದೆ. ಬಟ್ ನಾನು FSSAI ಲೈಸೆನ್ಸ್ ಮಾಡಿಸ್ಕೊಂಡಲ್ಲ, ಅದಕ್ಕೆ ಪಟ್ಟಿರೋ ಕಷ್ಟ ಅದು ನನಗೆ ಮಾತ್ರ ಗೊತ್ತು. ಹಾಗಾಗಿ ಪ್ರಯತ್ನ ಪಡೋಣ, ಹೆಂಗೂ ಕೈ ಹಾಕಿದ್ದೀನಿ, ಮಾಡೋಣ. ಯಾವುದೂ ನಾವು ಆಗಲ್ಲ ಅಂತ ಕೂತ್ರೆ ಏನೇನೋ ಆಗಲ್ಲ, ಆಗುತ್ತೆ ಅಂತ ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಫೈನಲಿ ನಂದು ಸ್ವಿಗ್ಗಿ ಕೂಡ ಆನ್ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ, ಲೈವ್ ಸ್ಟಾರ್ಟ್ ಆಗಿದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ವಿಗ್ಗಿಯಲ್ಲಿ ತುಂಬಾ ಇಶ್ಯೂ ಆಯಿತು ನನಗಂತೂ. ಎಲ್ಲರೂ ಹೇಳ್ತಾರೆ ಈಸಿ ಇದೆ ಅಂತ ಹೇಳ್ಬಿಟ್ಟು. ಈಸಿ ಅಂತಲ್ಲ, ತುಂಬಾ ಕಷ್ಟ ಇದೆ. ಅದರಲ್ಲೂ ಕೂಡ ಲೈವ್ ಬರಬೇಕಂದ್ರೂ ಇನ್ನೂ ತುಂಬ ಕಷ್ಟನೇ ಐತೆ. ಫಸ್ಟ್ ಇದು ನನಗೆ ಸ್ಟಾರ್ಟಿಂಗ್ ಫಸ್ಟ್ ಡೇ ಅಂದ್ಬಿಟ್ಟು ತುಂಬಾ ಎಮೋಷ್ನಲ್ ಆಗ್ತಾಯಿದ್ದೀನಿ. ಏನು ಮಾತಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ನನ್ನ ಈ ಜರ್ನಿಗೆ ನನಗೆ ಕೆಲವೊಂದು ಇನ್ಸ್ಟಾ ಪೇಜಲ್ಲಿ ಶ್ವೇಸ್ ಕಿಚನ್, ಮಲ್ನಾಡ್ ಕಿಚನ್ ಮತ್ತು ರೇಷ್ಮಾ ಕಿಚನ್ ಅವರು ನನಗೆ ತುಂಬಾ ಗೈಡ್ ಮಾಡಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ಒಂದಿಷ್ಟು ಜನ ನಾನು ಹೆಂಗೆ ಅಂತ ಕೇಳಿದ್ದಕ್ಕೆ ಅಮೌಂಟ್ ಇಷ್ಟು ಪೇ ಮಾಡಬೇಕು, ಅಷ್ಟು ಪೇ ಮಾಡಬೇಕಂತೆಲ್ಲ ಹೇಳಿದ್ರು. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ದುಡ್ಡಿಂದನೇ ಎಲ್ಲನೂ ಅಳಿಯೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ನಂದು ಅನ್ನೋದು ಬಿಟ್ಟು ನಾವು ನಮ್ಮವರು ಅಂತ ಬದುಕಬೇಕು. ಇಷ್ಟೇ ನನ್ನ ಪಾಲಿಸಿ. ಮತ್ತು ಯಾರಿಗೆಲ್ಲ FSSAI ಲೈಸೆನ್ಸ್ ಬಗ್ಗೆ ಆಗಲಿ, ಸ್ವಿಗ್ಗಿ ಆನ್ ಬೋರ್ಡಿಂಗ್ ಬಗ್ಗೆ ಆಗಲಿ ಡೌಟ್ ಇದ್ದರೆ ದಯವಿಟ್ಟು ನನಗೆ ಇನ್ಬಾಕ್ಸ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ಸಹಾಯ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಮುಂದೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಕ್ಲೌಡ್ ಕಿಚನ್, ಅವರಿಗೆಲ್ಲನೂ ಆಲ್ ದ ಬೆಸ್ಟ್. ತುಂಬ ಎಮೋಷ್ನಲ್ ಆಗ್ತಾಯಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಈ ಜರ್ನಿನಲ್ಲಿ ಯಾರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ನನ್ನ ರಿಜೆಕ್ಟ್ ಮಾಡಿದ್ರಿ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಒಟ್ಟಿನಲ್ಲಿ ತುಂಬಾ ಅರ್ಥ ಆಗಿದೆ. ಅದು ಈ ಫಸ್ಟ್ ಸ್ಟೇಜ್ನಲ್ಲೇ ನನಗೆ ತುಂಬ ಚೆನ್ನಾಗಿ ಯಾರು ನಮ್ಮವರು ಯಾರು ನಮ್ಮವರಲ್ಲ ಎಲ್ಲನೂ ಅರ್ಥ ಆಗಿದೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ಸ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್.